ಅಯ್ಯ ಮಲ್ಲವ ಇನ್ನ ಇವ್ರು ಯಾರು ಬಂದೇ ಇಲ್ಲ ನೋಡಿ. ಇವ ನಾವು ಸುಮ್ಮನೆ ಮೊದಲು ಬಂದೆ ನೋಡಕ್ಕ ಅವಸರ ಮಾಡ್ಕೊಂಡು ನಾ ಸ್ವಲ್ಪ ಹೊತ್ತ ಬರ್ಬೇಕಿತ್ತು ನೋಡ ಕಡೆ. ಯವ್ವ ನಡಿ ಕುಂದ್ರೆ ಮೇನ್ ಮತ್ತೆ ಕೆಲಸ ಮಾಡೋಣ ಯವ್ವ. ಇವ ನಡಿ ಯಾವಾಗ ಹಂಗ ಹೋಗಿ ಕೆಲಸ ಮಾಡೋಣಂತ. ಆಮೇಲೆ ನಮಗ ಅಂತಾರ ಅಯ್ಯ ಮೊದಲು ಬಂದ್ರೆ ಏನಾದ್ರು ಕೆಲಸ ಮಾಡಕ್ಕಾಗಲ್ಲ ಅಂತ ತಾಕಿ ಗೌಡ್ಸನಿ ಸಣ್ಣಾಗ ಮಾಡೋಣಂತ ನಡಿ. ನಾನು ಅವಸರ ಮಾಡ್ಕೊಂಡು ಮಾಡೋದು ಬೇಡ, ಸಣ್ಣಾಗ ಮಾಡ್ಕೋತ ಹೋಗುಮಂತ. ಏನೋ ಸ್ವಲ್ಪ ನಿಂತಲ್ಲಿ ನಿಂದ್ರುಮಂತರಿ ಯಾರ ಬರ್ತಾರ ನೋಡುಮಂತ. ಇಲ್ಲಿ ತಾರೀಕು ಕೂತ ಯಾಕೆ ನಾಳೆ ಮಾಡ್ಸಾ ಇರುತ್ತೆ. ನಮಗೂ ಪಗಾರ ಅಟ್ಟ ಕೊಡ್ತಾರ, ಅವ್ರಿಗೂ ಪಗಾರ ಅಟ್ಟ ಕೊಡ್ತಾರ. ನಾವೇನು ಲಗುನ ಬಂದೇವ್ ಜಲ್ದಿ ಮಾಡ್ಯಾಕ ನಮ್ಗೆ ಪಗಾರ ಹೆಚ್ಚು ಕೊಡ್ತಾರ. ಏನಕ್ಕೆ ಗೌಡ್ಸನಿ ಕೊಡೋದಿಲ್ಲ ಇಲ್ಲ. ಸುಮ್ಮನೆ ನಿಂದ್ರು ನಾಳೆ ಮಾಡಿ ಹೈರಾಣಾಗು. ಅದನ್ನ ಕರೆನೆ ಬಿಡು. ಸಾಕಾಗ್ ಬಂದು ತಗೋ ಈಗ. ಅದಕ್ಕೆ ಬಸಕ್ಕೆ ಹಾಕ್ಬಂದಿಲ್ಲ ನೀಕಿನ ಜೊತೆ ಬರಕ್ಕೆ. ಅಯ್ಯ ಮಗಳು ಅದನ್ನ ಮಾಡಿನ ಬಾದಿನ ಸದಕ್ಕಾಗಿಲ್ಲ. ಈಗಲೂ ಕೆಲಸಕ್ಕೆ ಬಂದ ಬರಲ್ಲ ತಂದ್ಕೊಂಡಿದ್ದೀನಿ ಬಿಡು. ಯಾಕಾಗಿ ಜಾತ್ರೆ ಬಿಟ್ಟು ಬಂದ ಅಲ್ಲ ಒಬ್ಬಕ್ಕೆ. ಸುಮ್ಕುಂದ್ರೆ ಇಲ್ಲ ಸಮೀಪದ ಮಾತು ಕೇಳಿ ಹೇಳ್ತೈತೆ ಮತ್ತೆ ಜಗಳ ಬಿದ್ದಾತು. ಸುಮ್ಮನೆ ನಿಂದರೆ ಯಾವಾಗ ಗಂಗೋ ನೀವು ಬೇಕಾ ಕಡಿ. ಯಾಕೆ ಯಾವಾಗ ಗಂಗೋಬ ನೀ ಏನ್ ಬಗ್ಗೆ ಕೆಲ್ಸಕ್ಕೆ ಬಂದಿಲ್ಲ ಇಂತ ಬಿಸ್ಲ ಯಾಕೆ ಬರ್ಬೇಕು? ಕೆಲ್ಸಕ್ಕೆ ಮನ್ಯಾಗ ಇರ್ಬೇಕಿಲ್ಲ. ಏನ್ ಮಾಡ್ಬಿಡ ಮನ್ಯಾಗ ಕೂತ್ಕೂತು ಬ್ಯಾಸರ ಆಗತ್ತ. ಹಂಗಾಗಿ ಹೊಲಕ್ಕರ ಹೋದ್ರ ಕಡೆ ಬ್ಯಾಸರ ಆಗೋದಿಲ್ಲ ಬಿಡುದಿಲ್ಲ ತಂದು ಬಂದಿರ. ನಾನು ಬರಕಲ್ಲ ಹೊಲ್ದಾಗ ದುಡ್ದ ಮನ್ಯಾಗ ಕುಂದ್ರೆ ಬ್ಯಾಸರ ಆಗ್ಬಿಡುತ್ತೆ ನೋಡ ಕಡೆ. ನೀ ಮಗು ಲಗ್ನ ಮಾಡಿನ ಬಾದನ್ನ ಸದ್ಯಕ್ಕಾಗಿಲ್ಲ. ಅಕ್ಕ ಈ ಕಡೆ ಓಡಾಡಿ ಹೈರಾಣ ಆಗಿತ್ತು. ಮೊದಲಕ್ಕೆ ಒಪ್ಪಕ್ಕೆ ಓಡಾಡಕ್ಕಿ ಬಂದ್ರೆ ಮನ್ಯಾಗ ಆರಾಮ್ಸೆ ಇರ್ಬೇಕಿಲ್ಲ. ಆಮೇಲೆ ದುಡಿದಿದ್ದೇ ಇರ್ತೈತ್ಲ. ಎಲ್ಲಿ ಆರಾಮ್ ತಂದೆ ಅವ್ವ? ಸತ್ ಮ್ಯಾಗ ಗೋರ್ಯಾಗ ಇಟ್ಟಾಗ ನೋಡ್ ನಾ ಆರಾಮ್ ಇರುದು. ಅಲ್ಲಿವರೆಗೆ ಏನು ಆರಾಮ್ ಇರುದಿಲ್ಲ. ಮಗು ಲಗ್ನಕ್ಕೆ ಆ ಕಡೆ ಸಾಲ ತೆಗ್ದಿನಿ ಅವ್ವ. ಸಾಲ್ಗಾರ್ ಬಿಟ್ಟಾರ ನಾನು ಸಾಲ ತೀರಿಸ್ಲಿಕ್ಕಂದ್ರೆ ಅವ್ವ. ಹಂಗಾಗಿ ಕೆಲ್ಸಕ್ಕೆ ಬಂದಿ ನೋಡು. ಇದೇ 200 ರೂಪಾಯಿ ಕೂತ್ರ ಮನ್ಯಾಗ ಯಾರು ಕೊಡ್ತಾರ ನನಗೆ? ಹೌದು ಬಿಡವ ಅದು ಕರ್ನೆ ಅದ. ಮತ್ತೆ ಬುತ್ತಿನ ತಂದಿಲ್ಲಲ್ಲ ಯಾಕೆ ಹಂಗ ಬಂದಿಲ್ಲ? ಇವ ಇಲ್ಲಿ ಮನ್ಯಾಗ ಹೊಟ್ಟೆ ತುಂಬ ಊಟ ಮಾಡಿ ಬಂದೆ. ಮೊದ್ಲಕ್ಕೆ ಒಪ್ಪತ್ತು ತಂದಿದ್ದೀನಿ. ಹಂಗಾಗಿ ಇನ್ನೇನು ಮಧ್ಯಾಹ್ನದ ಊಟ ಇಲ್ಲವ ನಂದೇನು. ಹಂಗಾಗಿ ಬುತ್ತಿ ತರಲಿಲ್ಲ ನೋಡಿ. ಸುಮ್ಮನೆ ಕ್ಯಾರಿ ಹಿಡ್ಕೊಂಬರ್ಲ ಅದೊಂದು ಅಂತಂದು. ಇಲ್ವೇ ಅಮ್ಮ ಬಸಕ್ಕ ಗೋಡ್ಸನ್ ಜೊತೆ ಬರ್ತೀನಲ್ಲ. ಹಂಗಾಗಿ ನಾ ಸೌಕಾಸ ಮುಂದೆ ಹೋಗ್ತೀನವ. ನೀವು ಹಿಂದೆ ಬರ ತಂದು ಬಂದು ನೋಡ. ಹೌದಾ ಆಯ್ತು ಹಂಗಂದ್ರೆ ನಡ್ರಿ ಕಸ ತೆಗಿಮಂತ. ಹೌದು ನಡ್ರಿ. ಮತ್ತೆ ಗೌಡ್ರು ಬಂದ್ರೆ ಬೈಕೋತ ನಿಂದಿರ್ತಾರೆ. ಇಲ್ಲೇ ಮಾತು ಹೇಳ್ಕೋತ ನಿಂತಿರೋಣ ಅಂತಂದು. ಮೊದಲ ಬುತ್ತಿ ಹೋಗಿ ನಡಿ ಇಟ್ಟು ಬರ. ಮತ್ತೆ ಬಾ ಗಿಡಕ್ಕೆ ಆಮೇಲೆ ಕಸ ತಕ್ಕೋತ ಕೂತ್ರಾಯ್ತು. ಹೌದು ಬಾರ ಗಿಡಕ್ಕೆ ನಂದೊಂದು ನೀನೇ ಇಟ್ಟು ಬಂದ್ಬಿಡಲ್ಲ. ಮತ್ತೆ ನಾ ಯಾಕೆ ಬರಲ್ಲ ಅಲ್ಲಿ ಮತ್ತೆ ತೊಗೊಂಬರಿ. ನನಗೆ ಅದು ಸಿಗಕ್ಕೆ ಬ್ಯಾಸರ ನೋಡೋದಂಗ. ಹೊಸಕೊಂಡ್ ಕೆಲ್ಸಕ್ಕೆ ಬಂದ್ರೆ ಹಿಂಗೆ ನೋಡೋದು ಆಗೋದು. ಇದಕ್ಕೆ ಬುತ್ತಿ ಇಡಕ್ಕೆ ಇಟ್ಟು ಬ್ಯಾಸ್ ಮಾಡ್ಕೋತೀನಿ. ಹೊಲ ಕಸ ಹ್ಯಾಂಗ್ ತೆಗಿತೀನಿ ಯಾರಿಗೆ ಗೊತ್ತೇವ ನೀ? ಅಯ್ಯ ಒಂದು ಬುತ್ತಿ ಇಟ್ಟು ಬಾ ತಂದಕ್ಕೆ ಇಟ್ಟು ಮಾತು ಹೇಳ್ತೀಯ ನೀನು? ಇವನ ಸಣ್ಣ ಕಿಡಕ್ಲೆ ಹೊಲ್ದಾಗ ದುಡ್ಕೊತ ಬಂದಕ್ಕಿದ್ದೀನಿ. ನನ್ನ ಎದುರಿಗಿದ್ದೀನಿ ಹೇಳಕೋಬೇನಿ. ನಾ ಈ ದುಡಿಯಾಕತ್ತಿ ಇಟ್ಟು ಬರ್ತಿದ್ದ ಇಟ್ಟು ಬಾ ಇಲ್ಲಿ ಕಂಬಿಡು. 108 ಮಾತು ಹೇಳಕೋಬೇನಿ ನನಗೆ. ಮಾತು ಏನೋ ಕಮ್ಮಿ ಇರ್ಲಿ ತೊಗೊಂಬರಿ. ನಾ ಅಂದೆ ನಾನು ನಿನಗೆ ತೊಂಬ ಇಟ್ಟು ಬರ್ತೀನಂತ. ಇವಾಗ ಗಂಗೋಮ್ಮ ನಡ್ರಿ ಇನ್ನು ಹಂಗೆ ಬಿಸಿಲು ಮಾತು ಹೋಗೋತ ನಿಂತ್ರೆ ಹಂಗೆ ನಿಂದಿರೋದಾಗುತ್ತೆ. ನೀವು ಆ ಕಡೆ ಸಾಲಿನ ತೆಗಿತೀರಿ ಈ ಕಡೆ ಸಾಲಿನ ತೆಗಿತೀರ ಕಸ? ನಾವು ಆ ಕಡೆ ತೆಗಿತೀವತ್ತ. ನೀವು ಈ ಕಡೆ ತೆಗೀರಿ. ನಾವು ಇಬ್ರು ಆ ಕಡೆ ಹೋಗ್ತೀವಿ ಅಂತ. ಅಮ್ಮ ಬಂದಿರಾ ಕೆಲ್ಸಕ್ಕೆ? ಚಲೋ ಆಗ್ತವ್ರವ. ಲಗುನ ಬಂದಂಗದಿರವ. ಇಲ್ಲ ಇವಾಗ ಗೌಡ್ಸನ್ ನಾವು ಇದೇ ಈಗ ಬಂದ ನೋಡ್ದ. ಇದೇ ಬಂದು ಇದೇ ಕೂತು ನೋಡಿವ. ನಾವು ಬುತ್ತಿ ಇಟ್ಟು ಈ ಕಸ ತೆಗಿಯ ಕೂತು ನೋಡು. ಇನ್ನೂ ಹೊತ್ತಾಗ್ತಲ್ಲ ಯಾಕೆ? ಇರ್ಬೇ ಅಮ್ಮ ಮನ್ಯಾಗ ಒಂದಿಟ್ಟು ಕೆಲಸ ಇತ್ತ. ಹಂಗಾಗಿ ಹೊತ್ತಾತ್ ನೋಡಿ. ಒಬ್ಬಕ್ಕೆ ಮಾಡ್ಯಾಕ ಕಡಿ ಹುಡುಗರು ಒಂದೇನು ಮಾತು ಕೇಳಲ್ಲ ಬಿಡಲ್ಲ. ಹಂಗಾಗಿ ಹೊತ್ತಾತ್ ನೋಡವ. ಹೌದನವ ಇರ್ಲಾಕ್ ಬಿಡಿಯವ. ಮತ್ತೆ ನಾಷ್ಟಾದ ಆಗತ್ತಿಲ್ವ? ಇಲ್ಲೇ ನಾಷ್ಟದ ಎಲ್ಲಿ ಬೈಗಿ ಹೇಳ್ತೈತೆ ನಮಗೆ. ಮುಂಜಾನೆ ತಗೊಂಡು ರೊಟ್ಟಿ ಮಾಡಿ ನಾವು ರೊಟ್ಟಿ ಊಟ ಮಾಡ್ಕೊಂಡ ಬಂದೆ ನೋಡು. ಮತ್ತೆ ನಿಮ್ದು ಆಗತ್ತಲ್ವ ಎಲ್ಲ? ಹ್ಞೂ ನಾವು ರೊಟ್ಟಿ ಊಟ ಮಾಡ್ಕೊಂಡೆ ಬಂದೆ ನೋಡು. ಆಯ್ತವ್ರವ ಹಂಗಂದ್ರೆ. ಮತ್ತೆ ನೀನು ಕಸ ತೆಗಿತೇನೋ ಅವ ನಡಿ ಕುಂದಿರ್ತೆ? ಇಲ್ಲೇವ ನಾನು ಕುರುಪಿ ತಂದೆ. ನಾನು ಅದಕ್ಕೆ ಕಸ ತೆಗಿತೀನಂತ. ನಂಗೆ ಎಟ್ಟಾಗತ್ತೆ ನೋಡಿ ತೆಗಿತೀನಂತ. ಆಯ್ತವ್ರವ ಹಂಗಂದ್ರೆ.